ಬನಶಂಕರಿ ಜಾತ್ರೆಗ 10 ದಿವಸ 4 ಶೋ ಆಡ್ಬಿಟ್ವಿ ಅಂತಂದ್ರೆ ಮಿನಿಮಮ್ ಇಲ್ಲ ಅಂತಂದ್ರೆ 25-30 ಲಕ್ಷ ಬಂದ್ಬಿಡುತ್ತೆ. ಬನಶಂಕರಿ ಜಾತ್ರೆಗೆ ಸತತ 25ನೇ ವರ್ಷಕ್ಕೆ ಪಾದಾರ್ಪಣೆ ಇದೇ ವರ್ಷ. ಅಂದ್ರೆ ಲಾಸ್ಟ್ ಒಂದ್ 5 ದಿವಸ ಬರ್ತಿದ್ರು ಸಂಸ್ಥೆನ ಅವ್ರು ಮತ್ ಇಲ್ಲಿಂದ ಕಿತ್ತಾಕಕ್ ನಮ್ಮ ಹತ್ರ ಅಮೌಂಟ್ ಇರ್ತಿದ್ಲ. ಅವ್ರು ಬಂದ್ ಒಂದ್ 5 ದಿವಸ ಪಾತ್ರ ಮಾಡಿದ್ರ ಅಂದ್ರ ಅವಾಗ ಮತ್ ಸಂಸ್ಥೆ ಕಿತ್ಕೊಂಡು ಹೋಗಕ್ ಒಂದ್ ಅನುಕೂಲ ಆಗ್ತಿತ್ತು. ಒಂದ್ ಕ್ಯಾಂಪ್ ಲಾಸ್ ಆತ 3-4 ಲಕ್ಷ ಅಂತ ಒಂದ್ 3-4 ಕ್ಯಾಂಪ್ ಮಾಡಿದ್ರೆ 12-13 ಲಕ್ಷ 15-20 ಲಕ್ಷ ಲಾಸ್ ಬಂದಿರ್ತದೆ. ಅದರಿಂದ ಸಾಕಷ್ಟು ಪಡ್ಕೊಂಡಿನಿ, ಸಾಕಷ್ಟನ್ನ ಕಳ್ಕೊಂಡಿನಿ, ಮತ್ ಪಡ್ಕೊಂತೀನಿ, ಮತ್ ಕಳ್ಕೊಂಡಿರ್ಬೋದು. ಎಷ್ಟೋ ಸಲ ಲಾಸ್ ಆಗೈತೇನೆ. ಅದೇ ಒಂದ್ 40-50 ಲಕ್ಷ ಗಂಟೆ ಸಾಲ ಮಾಡಿರೋದು. ಒಂದೊಂದ್ ಕಂಪ್ನಿಯವರು ಅಲ್ಲಿ ನಡ್ಸಕ್ ಆಗ್ಲಾರ್ದಕ್ಕ ಎಲ್ಲೋ ಊರಾಗ ಒಬ್ಬರು ಅಲ್ಲಿ ಅಪ್ಪ ನನ್ ಬಡ್ಡಿ ಹೆಂಗ್ ದುಡ್ಡು ತಗೊಂಡ್ ನಡೆಸಿದೀವಿ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ನಾನು ಚಲನಚಿತ್ರ ನಟ, ಹಾಸ್ಯ ನಟ, ಕಲಿಗುರು ಕುಕ್ಕುಡಿಕ ಅಂತ ಕ್ಯಾಸೆಟ್ ನೆಟ್ಲಿ ಖ್ಯಾತಿಯಾಗಿರುವಂತ ರಾಜು ತಾಳಿಕೋಟೆಯವರ ದ್ವಿತೀಯ ಸುಪುತ್ರ. ಅವರು ಈಗ ನಮ್ಮನ್ನಗಲಿ ಸುಮಾರು 3 ತಿಂಗಳ ಗತಿಸಿತು. ಅವ್ರದೇ ಆದಂತ ಇದೊಂದು ಸಂಸ್ಥೆ, ಸುಮಾರು 40 ವರ್ಷದಿಂದ ಕಟ್ಟಿರುವಂತ ಈ ಸಂಸ್ಥೆ. ನಾವು ನಮ್ ಕೈ ಮೇಲೆ ನಡೆಸ್ತಾ ಈಗ ಸುಮಾರು 15 ವರ್ಷ ಆಗೈತಿ. ಅವ್ರು 35 ವರ್ಷ ನಡ್ತಾರ. ಶ್ರೀ ಗುರು ಖಾಸ್ಕತೇಶ್ವರ ನಾಟಕ ಸಂಘ ತಾಳಿಕೋಟೆ ಅನ್ನೋ ಈ ಒಂದು ಸಂಸ್ಥೆಯನ್ನ ಬನಶಂಕರಿ ಜಾತ್ರೆಗೆ ಸತತ 25ನೇ ವರ್ಷಕ್ಕೆ ಪಾದಾರ್ಪಣೆ ಇದೇ ವರ್ಷ. ಸಂತೋಷ. ಈಗ ಈ ದಿವಸ ಅಪ್ಪಾಜಿ ಅವರು ಇದ್ರು, ಇದೇ ಒಂದ್ 2-3 ತಿಂಗಳಾಯ್ತು ಅಪ್ಪಾಜಿ ಕಳ್ಕೊಂಡ. ಆದ್ರೆ ಅವಾಗ ನಿಮ್ಗೆ ಜವಾಬ್ದಾರಿ ಬೇರೆ ಇತ್ತು. ಅಪ್ಪಾಜಿ ಅವ್ರು ಇರ್ತಿದ್ರು, ಅದೊಂದು ಧೈರ್ಯ ಇರ್ತಿತ್ತು. ಅಪ್ಪಾರ ಕಳ್ಕೊಂಡಿದ್ಮೇಲೆ ಈಗ ನಿಮ್ಗೆ ಅದ್ರದ್ದು ಅನುಭವ ಬರ್ತೈತಿ. ಹೆಂಗ್ ನೀವು ಆ ದುಃಖವನ್ನ ನೀವ್ ಹೆಂಗ ಅರಗಿಸಿಕೊಂಡ್ರಿ? ಇನ್ನೊಂದೇನ್ ಹೇಳ್ಬೇಕಂದ್ರೆ ಸರ್, ನಾನು ಒಟ್ಟಾನ ಅವ್ರ ಜೊತೆ ಜಾಸ್ತಿ ಸಂಪರ್ಕದನ್ನ ಕಡಿಮೆ ಇದ್ದೆ. ಒಂದು 20 ವರ್ಷದಿಂದ ಸಂಸ್ಥೆ ಒಳಗನ ನಾಟಕ ಕಂಪನಿ ಒಳಗ ಅವ್ರದೆಲ್ಲ ಕಲ್ತು ಕೊಟ್ಟಂತ ಸೇವೆ ಇದೊಂದು ರಂಗಭೂಮಿಯಾಗನ ಜಾಸ್ತಿ ಇರ್ಬೇಕಂದ್ರೆ ನಾ ಜಾಸ್ತಿ ರಂಗಭೂಮಿಯಾಗಿದ್ದೆ. ವಹಿವಾಟು ಅಷ್ಟೇ ನಮ್ದು ಇತ್ತು, ಹೋಗೋ ಬರಂತ ಜಾಸ್ತಿ ಅವ್ರ ಜೋಡಿ ನಾಟ ಹಚ್ಚಿದ್ದಿಲ್ಲ. ಬಟ್ ಅವ್ರ ತಂದೆಯವರು ಇರುವಷ್ಟು ದಿವಸ ನಾನು ಆಲ್ಮೋಸ್ಟ್ ಅಲ್ಲಿ ಸಂಸ್ಥೆನ ಅವರೇ ಮುಂದುವರ್ಸ್ಕೊಂಡು ಹೋಗ್ತಿದ್ರಲ್ಲ. ಹಿಂಗಾಗಿ ನಾವು ಜಾಸ್ತಿ ಅವ್ರ ಜೋಡಿ ಸಂಪರ್ಕ ಇರ್ತಿಲ್ಲ. ಅವ್ರ ಪಾತ್ರಗಳನ್ನ ನಾ ಮಾಡ್ತಿದ್ದೆ, ನಾ ಮಾಡೋ ಮುಂದ ಅವ್ರು ಮಾಡ್ತಿರ್ಲಿಲ್ಲ, ಅವ್ರು ಮಾಡೋ ಮುಂದೆ ನಾ ಇರ್ತಿರ್ಲಿಲ್ಲ. ಅಂದ್ರೆ ಲಾಸ್ಟ್ ಒಂದ್ 5 ದಿವಸ ಬರ್ತಿದ್ರು ಸಂಸ್ಥೆನ ಅವ್ರು ಮತ್ ಇಲ್ಲಿಂದ ಕಿತ್ತಾಕಕ್ ನಮ್ಮ ಹತ್ರ ಅಮೌಂಟ್ ಇರ್ತಿದ್ಲ. ಅವ್ರು ಬಂದ್ ಒಂದ್ 5 ದಿವಸ ಪಾತ್ರ ಮಾಡಿದ್ರ ಅಂದ್ರ ಅವಾಗ ಮತ್ ಸಂಸ್ಥೆ ಕಿತ್ಕೊಂಡು ಹೋಗಕ್ ಒಂದ್ ಅನುಕೂಲ ಆಗ್ತಿತ್ತು. ಅವ್ರದ್ದು ಅಂದ್ರೆ ಅದೇ ವಹಿವಾಟು ನನಗೆ ಅವ್ರಿಗೆ ಬಹಳ ಕಡಿಮೆ. ಅಣ್ಣನ ಜೊತೆ ಜಾಸ್ತಿ ಸಂಪರ್ಕ ಇದ್ರಿಂದ ಅವ್ರಿಗಿದ್ರು. ಬಟ್ ಈಗ ಅವ್ರು ಕಳ್ಕೊಂಡ್ಮೇಲೆ ನನಗೆ ಅನ್ಸತ್ತೆ ಅವ್ರ ಜೊತೆ ನಾನು ಜಾಸ್ತಿ ಇರ್ಬೇಕಾಗಿತ್ತು, ಒಡನಾಟದಾಗ ಇರಕ್ ಆಗ್ಲಿಲ್ಲಲ್ಲ. ಬರೀ ಇದೆ ಸಂಸ್ಥೆ, ನಾಟಕ, ಅದು ಇದು ಈಗೋ ಇದ್ರ ನಡಬರಕ್ಕೆನ ದೂರ ಇದ್ಬಿಟ್ಟೆ. ಹಿಂಗಾಗಿ ಸ್ವಲ್ಪ ಅದು ಬೇಜಾರ ಸಂಗತಿ ಆಗ್ತಾ ಇದೆ ಸರ್. ತಮ್ಮನ್ನ ನಾವು ಈ ರಾಜ್ಯದೊಳಗ ನಾವು ಕೇಳ್ಪಟ್ಟಂಗ ಜೂನಿಯರ್ ತಾಳಿಕೋಟೆ ರಾಜು ಅಂತ ಕರೀತಾರೆ. ಹೌದೌದು ಸರ್, ಎಲ್ಲ ಜನರ ಪ್ರೀತಿ ಆಶೀರ್ವಾದ ಅದ. ಜನರ ಧ್ವನಿನೂ ಅಣ್ಣವ್ರ ತರನೇ ಐತಿ. ಹೌದೌದು, ರೂಪನು ಹಂಗ ಐತಿ. ಜೆರಾಕ್ಸ್ ರಾಜು ತಾಳಿಕೋಟರ್ ಅಂದ್ರೆ ತಪ್ಪಾಗ್ಲಿ ನೀವೆಲ್ಲ ಕೊಟ್ಟಂತ ಬೇರೆ ಅದ ಸರ್. ನಾನು ಇಲ್ಲಿವರೆಗೂ ನಾನು ಗುರ್ಸ್ಕೊಂಡಿದ್ದ ಅವ್ರ ಹೆಸರಿಂದ. ಆಲ್ಮೋಸ್ಟ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ 20 ವರ್ಷ ಸರ್ವಿಸ್ ಆಗದಿನ ಅಂದ್ರ ರಾಜು ತಾಳಿಕೋಟೆ ಅವ್ರ ಮಗ, ಅವ್ರ ವಯಸ್ಸು, ಅವ್ರ ಮಗ, ಅವ್ರ ವಯಸ್ಸು. ಹಿಂಗಾಗಿ ನಾ ಈಗ ಎಲ್ಲರೂ ಸಾಮಾನ್ಯ ಜನರು ಮಾತಾಡಕತ್ತೀನಿ ಅಂದ್ರು ಈಗೂ ಅಬ್ಸರ್ವೇಷನ್ ನನ್ನ ಜೋಡಿ ಮಾತಾಡಿದ್ರೆ ಜನ ಅವರ ಮಾತಾಡ್ತಾ ಇದಾರ ಅಂತ ಅಂತಾರ. ಅದಕ್ಕ ಜನರ ಪ್ರೀತಿ ಅದ. ಈಗೂ ಅವ್ರನ್ನ ನಮ್ಮಲ್ಲಿ, ಯಾಕಂದ್ರೆ ನಾನು ಎಸ್ಪೆಷಲಿ ನಮ್ಮ ತಂದೆಯವ್ರನ್ನೆಲ್ಲ ಜನರ ರೂಪದಾಗ ನೋಡಕ್ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ತಂದೆಯವ್ರನ್ನ ಎಷ್ಟು ದಿವಸ ನಾನು ಜಾಸ್ತಿ ಹತ್ತಿರದಿಂದ ನೋಡ್ಲಿಲ್ಲ. ಅದಕ್ಕೆ ಜನರು ಅವ್ರು ನನ್ನ ಆ ರೂಪದಾಗ ನೋಡ್ತಾರ ಅಂದ್ರೆ ಅದಕ್ಕೆ ನಮ್ಮ ತಂದೆಯವ್ರನ್ನೆಲ್ಲ ಜನರ ರೂಪದಾಗ ನೋಡಕ್ ಇಷ್ಟಪಡ್ತೀನಿ ಗುರುಗಳನ್ನ. ಜನರ ಪ್ರೀತಿ ವಿಶ್ವಾಸಕ್ಕಿಂತ ದೇವರು ನಿಮಗೆ ಅದನ್ನ ವರವಾಗಿ ಕೊಟ್ಟಾನ, ರೂಪ ಮತ್ತು ಧ್ವನಿನ ಇದನ್ನ ಕೊಟ್ಟಾನಲ್ಲ, ಅದನ್ನ ಕಾಪಾಡ್ಕೊಂಡು ಹೋಗ್ರಿ ದಯವಿಟ್ಟು ಸರ್. ಎಲ್ಲ ನಿಮ್ಮ ಆಶೀರ್ವಾದ ಸರ್. ನಾ ಪ್ರತಿ ವರ್ಷ ಮಾಡ್ತಾ ನಾನು ಅದೇ ಹೇಳಿದ್ನಲ್ಲ, ಸಂಸ್ಥೆ ಉಳಿವಿಗೆಗೋಸ್ಕರ ನನ್ನಿಂದ ಏನ್ ಆಗುತ್ತೆ ಸಾಧ್ಯ. ಸತತವಾಗಿ ದುಡಿತಾ ಇದ್ದೀನಿ 15-20 ವರ್ಷದಿಂದ. ಅದರಿಂದ ಸಾಕಷ್ಟು ಪಡ್ಕೊಂಡಿನಿ, ಸಾಕಷ್ಟನ್ನ ಕಳ್ಕೊಂಡಿನಿ, ಮತ್ ಪಡ್ಕೊಂತೀನಿ, ಮತ್ ಕಳ್ಕೊಂಡಿರ್ಬೋದು. ಬಟ್ ನನಗೆ ಅದರಿಂದ ಏನೂ ಲಾಸ್ ಆಗಿಲ್ಲ. ಲಕ್ಷ್ಮೀ ಪುತ್ರರಿಗೆ, ಸರಸ್ವತಿ ಪುತ್ರರಿಗೆ ಜಾಸ್ತಿ ಸಂಪರ್ಕ ಇರಲ್ಲ ಅಂತ. ಅದಕ್ಕ ನಾನು ಸರಸ್ವತಿ ಪುತ್ರ, ನನಗ್ ಜಾಸ್ತಿ ಲಕ್ಷ್ಮಿ ವಹಿವಾಟು ಕಡಿಮೆ. ಹೌದೌದು. ನಾ ಹಿಂಗಾಗಿ ಎಷ್ಟೋ ಸಲ ಸಂಸ್ಥೆ ಮಾಡೀನಿ, ಎಷ್ಟೋ ಜನ ಪಾರ್ಟ್ನರ್ ಮಾಡೀನಿ, ನಮ್ ಸಂಸ್ಥೆ ನಡೆಸೀನಿ. ನನಗ ಒಂದ್ 18 ಕಂಪ್ನಿಗಳದ ಎಕ್ಸ್ಪೀರಿಯನ್ಸ್ ಐತಿ. ಒಂದ್ 5 ಸಲ ನಾನು ಸ್ವಂತ ಕಂಪ್ನಿ ಮಾಡಿದ ಅನುಭವ ಐತಿ. 5 ಸಲ ಮತ್ತೊಬ್ಬರಿಗೆ ಪಾರ್ಟ್ನರ್ಶಿಪ್ ದಾಗ ಮಾಡ್ಕೊಟ್ಟು ಬಂದಿದ್ದ ಅನುಭವ ಐತಿ. ಎಲ್ಲಾನು ಉತ್ತಮ ನನ್ನ ವೃತ್ತಿಯಿಂದ ನೋಡಿ ಒಂದ್ 15 ವರ್ಷ ಜರ್ನಿ ಒಳಗ
ಎಲ್ಲೇ ಎಳ್ಳೆಳ್ ಕಂಡ ಮೇಲೆ ನಮ್ಮೂರ್ ನಮ್ಗೆ ಮೇಲ್ ಅಂದಂಗ ಹಂಗ ನಮ್ದು ನಮಗ ಮೇಲಪ್ಪ ಯಾರಿಗ ಹೋಗಿ ಮಾಡ್ಕೊಟ್ರೆ ಏನ್ ಬರಲ್ಲ. ಎಲ್ಲಾ ಸಂಸ್ಥೆಯವ್ರು ನನ್ ಕರ್ಸ್ಯಾರ ಮಾಡೀನಿ, ನಾ ಪ್ರೀತಿಯಿಂದ ಹೋಗಿನಿ, ಕೊಟ್ಟಾರ ತಗೊಂಡಿನಿ. ಬಟ್ ಅದನ್ನು ಕೂಡ ನಮ್ ತಂದೆಯವ್ರು ಹಾಕಿದ ಮಾರ್ಗನಾರೆ. ಅವರು ಕೂಡ ಎಲ್ಲಾ ಕಂಪ್ನಿ ಹೋಗ್ತಿದ್ರು ಬರ್ತಿದ್ರು, ವಹಿವಾಟು ಚೆನ್ನಾಗಿ ಇಟ್ಕೊಂಡಿದ್ರು ಅಂತೇಳಿ ನಾನು ಎಲ್ಲಾ ಕಂಪ್ನಿ. ಅದಕ್ಕೆ ಲಾಸ್ಟಿಗೆ ನನ್ನ ಸಂಸ್ಥೆ ನಮಗ್ ಮೇಲ್ ಅಂತೇಳಿ ನಮ್ ಸಂಸ್ಥೆ ಬಿಟ್ಟ ಮೇಲೆ ಇಲ್ಲ, ಆಮೇಲೆ ಮುಂದಿನ ಅಲ್ಲಿವರೆಗೆ ಏನ್ ಮಾಡ್ಬಾರ್ದು ಮತ್ತೆ ಸಂಸ್ಥೆಗನ ಜಾಸ್ತಿ ವಹಿವಾಟು ಕೊಟ್ಟಿವಿ. ಅವ್ರ ಪಾತ್ರ ಮಾಡಿರ್ತಕ್ಕಂತ ಎಲ್ಲಾ ಸಿನಿಮಾಗಳಿಗೂ ಹತ್ರ ಹೋಗಾಕರ ಪ್ರಯತ್ನ ಮಾಡಿ. ಯಾಕೆ ಹೋಗ್ತದೆ ಸರ್, ನಿಮ್ಮೆಲ್ಲಾ ಮಾಧ್ಯಮನವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಸಹಕಾರ, ಎಲ್ಲಾ ಮೀಡಿಯಾ ತುಂಬಾ ಫಾಸ್ಟ್ ಐತಿ. ನೀವ ನಮ್ಮಂತ ಸಣ್ಣ ಸಣ್ಣ ಕಲಾವಿದರನ್ನ ಗುರುತಿಸಿ ನಾವಿದ್ದಲ್ಲೇ ಬಂದು ತಮ್ಮ ಶ್ರಮವನ್ನ ನಮ್ ಜೊತೆ ಕಳೆದು ನಾಟಕಂನ ಕಲಾವಿದರಿಗೂ ಎಷ್ಟು ತೊಂದರೆ ತಾಪತ್ರ ಇರ್ತದೆ ಅಂತ ಹೇಳಿ ಜನರಿಗೆ ಪರಿಚಿತ ಮಾಡ್ತೀರ. ನೀವು ಮಾಧ್ಯಮದವ್ರ ಪ್ರಯತ್ನ ಪಟ್ರ ಎಲ್ಲೋ ಇದ್ದ ಕಲಾವಿದ ಎಲ್ಲೋ ಬಂದಿರ್ತಾನ. ಅದಕ್ಕೆ ಅದೆಲ್ಲ ಜವಾಬ್ದಾರಿ ನಿಮ್ದ. ಆ ದೇವ್ರು ನಮ್ಗೆ ಕೊಡುವಷ್ಟ ಶಕ್ತಿನ ನಿಮ್ಗೆ ನಮ್ ಹತ್ತು ಕೊಡ್ಲಿ. ಕಲಾವಿದರನ್ನ ಹಿಂಗ ಇಂಟ್ರೊಡ್ಯೂಸ್ ಮಾಡಿ ನಿಮ್ ಚಾನಲ್ ಮುಖಾಂತರ ಆಯ್ತು ಕರ್ನಾಟಕದ ಜನತೆಗೆ ಅಷ್ಟೇ ನಿಮ್ ತಿಳುವಳಿಕೆ. ಅಂದ್ರೆ ನಮ್ ನೋಡಿದ್ರೆ ಈಗ ನಮ್ ಕಲಾವಿದ್ರು ಮಾಡಿದ್ರಿ, ಹಂಗ ನಮ್ ಜೊತೆಗಿರೋ ಕಲಾವಿದರದ್ದು ಮಾಡ್ರಿ. ಅವ್ರದ್ದು ಬಗ್ಗೆನೂ ಸ್ವಲ್ಪ ಎಲ್ಲ ಕನ್ನಡ ಚಿತ್ರರಂಗಕ್ಕ ನಾಟಕ ಕಂಪ್ನಿಗಳು ಗೊತ್ತಾಗ್ಲಿ. ಎಷ್ಟೋ ಮಂದಿ ಕಲಾವಿದರು ರಂಗಭೂಮಿಯಿಂದ ಹೋಗ್ಯಾರ, ಈಗೂ ಹೋಗೋ ಪ್ರಯತ್ನ ಮಾಡ್ರಿ. ನಾ ಮಾಧ್ಯಮದವ್ರಿಗೆ ಒಳಮೊಳ ಕೇಳ್ಕೊಳ್ಳೋದಿಷ್ಟ, ಅದೇ ಹೇಳಿದ್ನಲ್ಲ, ಕಲಾವಿದರನ್ನ ಬೆಳೆಸೋದು ಉಳಿಸೋದು ನಿಮಗೆ ಬಿಡೋದು. ಎಲ್ಲರೂ ಕೂಡಿ ಕಲಾವಿದರನ್ನ ಬೆಳೆಸ. ಇನ್ನೊಂದು ಪ್ರಶ್ನೆ ಲಾಸ್ಟ್. ಹಾ ಸರ್, ಒಂದು ರಂಗಭೂಮಿಯನ್ನು ಕಟ್ಟಬೇಕಾದ್ರೆ, ನಾಟಕ ಕಂಪನಿಯನ್ನು ಕಟ್ಟಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? ಹೊಸದಾಗಿ ಕಟ್ಟಬೇಕಾದ್ರೆ ಹೊಸದಾಗಿ ಕಟ್ಟಬೇಕಂದ್ರ ಸರ್, ಇದು ಮೊದಲಿಗೆ ಮನುಷ್ಯಂದ ಒಂದು ಹಿಂದ್ ನೇಮ್ ಪ್ಲೇಟ್ ಇರ್ಬೇಕಂತಾರಲ್ರಿ, ಹಂಗ ನೇಮ್ ಪ್ಲೇಟ್ ಇರ್ಬೇಕು. ಒಂದು ಇಲ್ಲಂತಂದ್ರ ಹೋಮ್ ಪ್ಲೇಟ್ ಇರ್ಬೇಕಂದ್ರ, ಅಂದ್ರ ಹೋಮ್ನಾಗ ಪ್ಲೇಟ್ ತುಂಬಾ ಇರ್ಬೇಕು ದುಡ್ಡು. ಅದು ದುಡ್ಡು ಇದ್ದವ್ರಿಗೆ ನಡ್ಸೋ ಟೆಕ್ನಿಕ್ ಇರಲ್ಲ, ನಡ್ಸೋ ಟೆಕ್ನಿಕ್ ಇದ್ದವ್ರಿಗೆ ದುಡ್ಡು ಇರಲ್ಲ. ಅದಕ್ಕೆ ಎರಡು ಒಂದು ಮಿತವಾಗಿ ಬೆಳೆಸ್ಕೊಳ್ಳೋನ ಟೆಕ್ನಿಕಾರ. ಎಷ್ಟೋ ಸಲ ಲಾಸ್ ಆಗೈತೆ. ಅದೇ ಒಂದ್ 40-50 ಲಕ್ಷ ಗಂಟೆ ಸಾಲ ಮಾಡಿರೋದು. ಒಂದೊಂದು ಕಂಪ್ನಿಯವರು ಅಲ್ಲಿ ನಡ್ಸಕ್ ಆಗ್ಲಾರ್ದಕ್ಕ ಎಲ್ಲಿ ಊರಾಗ ಒಬ್ಬರು ಅಲ್ಲಿ ಅಪ್ಪ ಇನ್ನೊಂದು ಬಡ್ಡಿ ಹೆಂಗ್ ದುಡ್ಡು ತಗೊಂಬಂದ್ ನಡೆಸಿದೀವಿ. ಈಗ ಸಡನ್ಲಿ ಅವ್ರು ತೀರ್ಕೊಂಡಾಗ ನಮ್ ಕಷ್ಟ ಅನಿಸ್ಬೇಕಂದ್ರ ದಡಗ್ನೆಲ್ಲ ಏನ್ ಮಾರಿ ತಗೊಂಬಂದ್ ಮಾಡಕಂತ್ರ ಆಗಲ್ಲ. ಅದಕ್ಕ ಸುತ್ತಮುತ್ತ ಹಳ್ಳಿಯವರಿಗೆ, ನಮ್ಮ ಹಳೆ ಸ್ನೇಹಿತರಿಗೆ, ಅವ್ರಿಗೆ ಇವ್ರಿಗೆ, ಇಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಅದ್ರ ಅವ್ರಿಗೆ ಕೇಳಿ ಹಿಂಗ ಐತೆ ಅಂದಿದ್ದಕ್ಕ 15-16 ಲಕ್ಷ ರೂಪಾಯಿ ಸಾಲ ತಂದು ಮಾಡಿ ಹಾಕಿದ್ವಿ ಅದನ್ನ. ಹಂಗ ಪ್ರತಿ ಕ್ಯಾಂಪಿಗೆ 15 ಲಕ್ಷ 10 ಲಕ್ಷ ಹಾಕ್ತಾ ಇರ್ತೀವಿ. ಗೌರ್ಮೆಂಟ್ ಅಲ್ಪ ಸ್ವಲ್ಪ ಒಂದ್ ಬರ್ತತಿ. ಆಮೇಲೆ ನಾವು ವರ್ಷ ಪೂರ್ತಿ ನಡೆಸೋರಾಗಿದ್ದಕ್ಕ ಸ್ವಲ್ಪ ಅನ್ಸುತ್ತೆ. ಆದ್ರೆ ಏನ ಒಂದ್ 20 ಮಂದಿ ಕಲಾವಿದ್ರ ಜೊತೆಗೆ ಇರ್ತೀವಲ್ಲಪ್ಪ, ಅವ್ರ ಜೊತೆ ನಾವು ಅಂತ ತನ್ನ ಉಂಟಾ ಇದೆಯಲ್ಲಪ್ಪ ಅನ್ನೋದೇ ಖುಷಿ ನಮ್ಗೆ. ಮತ್ತೆ ಈಗ 12 ತಿಂಗಳೊಳಗ 11 ತಿಂಗಳಾಗಿರ್ತಕ್ಕಂಥ ನಷ್ಟವನ್ನ ತುಂಬಿಕೊಡೋದು ಯಾವ್ದಾದ್ರು ಜಾತ್ರೆ ಇದ್ರೆ ಅದು ಬನಶಂಕರಿ ದೇವಿ ಜಾತ್ರೆ ಒಳಗ ಆಗತ್ತಂತ ನಾವು ಕೇಳಿದ್ವಿ. ಹೌದು ಸರ್, ಹೌದು ಸರ್. ಯಾಕಂತಂದ್ರೆ ನಾ ಬರಾಕತ್ತ 15 ವರ್ಷ ಆತ, ರೋಟ್ ಲೀಡ್ ಮಾಡಕತ್ತ 9 ವರ್ಷ ಆತ. ನಿಜವಾಗ್ಲು ಹೇಳಪ್ಪ ಅಂತಂದ್ರ 1 ವರ್ಷದಲ್ಲ, ಅದು ಅವ್ನಿಗೆ ಚೆನ್ನಾಗ್ ಆಯ್ತಂತಂದ್ರ 2 ವರ್ಷದ ದುಡ್ಡು. ಯಾಕಂತಂದ್ರೆ ಒಂದ್ ಕ್ಯಾಂಪ್ ಲಾಸ್ ಆತ 3-4 ಲಕ್ಷ ಅಂತ. ಒಂದ್ 3-4 ಕ್ಯಾಂಪ್ ಮಾಡಿದ್ರೆ 12-13 ಲಕ್ಷ, 15-20 ಲಕ್ಷ ಲಾಸ್ ಬಂದಿರ್ತದೆ ಒಂದ್ 4 ಕ್ಯಾಂಪಿಗೆ. ಅಂತದ್ ಬನಶಂಕರಿ ಜಾತ್ರೆಯಾಗ 10 ದಿವಸ 4 ಶೋ ಆಡ್ಬಿಟ್ಟಿವಿ ಅಂತಂದ್ರೆ ಮಿನಿಮಮ್ ಇಲ್ಲ ಅಂತಂದ್ರೆ 25-30 ಲಕ್ಷ ಬಂದ್ಬಿಡುತ್ತೆ. ಅವಾಗ ಆಗಿರುವಂತ 1 ವರ್ಷ 11 ತಿಂಗಳ ಸಾಲವನ್ನು ನೀವು ಹೌದು ಸರ್. ಈಗೆಲ್ಲ ಖರ್ಚು ವೆಚ್ಚ ತುಂಬಾ ದೊಡ್ಡದಾಗೈತೆ. ನೀವ್ ಅಂದಂಗ ಕರೆಕ್ಟ್ 1 ವರ್ಷಕ್ಕೆ ಅಂತ ಅನ್ಬೋದು. ಬಟ್ ನಮ್ದೇನ್ ಆಗ್ಬೇಕಂತಂದ್ರ ಒಬ್ಬೊಬ್ರು ನಡೆಸ್ಲಾರ್ದನು ಕಷ್ಟಪಟ್ಟು ಮಾಡಿ ಮತ್ತೆ ಏನ್ ಮಾಡಿದ್ರು ಅಷ್ಟು ಅಮೌಂಟ್ ಹೊಂದ್ಸಕ್ ಆಗಲ್ಲ ಸರ್. ಅದಕ್ಕ ನಡ್ಸೋರಿಗೆ ಸ್ವಲ್ಪ ಅದ್ರ ಬಗ್ಗೆ ಅನುದಾನದ ಬಗ್ಗೆ ಏನಪ್ಪಾ ಅಂತಂದ್ರೆ ನಾ ಗೌರ್ಮೆಂಟ್ ಕೇಳ್ಕೊಳ್ಳೋದಷ್ಟ, ಇನ್ನೂ ಒಂದ್ ಸ್ವಲ್ಪ ನಿಮ್ ಕೈಲಾದಷ್ಟು ಮಾಡ್ರಿ. ಇನ್ನು ಕಲಾವಿದ್ರು ಬದುಕ್ತಾರೆ. ಯಾಕಂದ್ರೆ ಹೊಸಬ್ರು ಬರಕ್ ಯಾರು ತಯಾರಿಲ್ಲ. ಹಳಬ್ರು ಬಂದವ್ರಿಗೆ ಏನ್ ಇಲ್ಲಿ ಮುಂದೆ ಉದ್ದೇಶನೇ ಇಲ್ಲ. ಅದಕ್ಕ ಗೌರ್ಮೆಂಟ್ದವ್ರಿಗೆ ಇನ್ನೊಂದ್ ಸ್ವಲ್ಪ ಏನಾರ ಹೆಚ್ಚು ಮಾಡ್ರಿ, ಕಲಾವಿದ್ರಿಗೂ ಸ್ವಲ್ಪ ಹೆಚ್ಚಿಗೆ ಮಾಡ್ರಿ. ಹಂಗ ಕಲಾವಿದ್ರಿಗೆ ಏನ್ ಅನುಕೂಲ ಆಗತ್ತೆ ಅದನ್ನ ಮಾಡ್ರಿ ಅಂತ ಹೇಳ್ತಾರೆ. ಆ ಅಪ್ಪಾಜಿ ಹೋದ ನಂತರ ರಾಜ್ಯ ಸರ್ಕಾರದ ಯಾವಾದ್ರೂ ಪ್ರಶಸ್ತಿಗಳು ತಮಗ್ ಸಿಕ್ಕವನ್ರಿ? ಇಲ್ಲ ಸರ್, ಇಲ್ಲ. ಆಲ್ಮೋಸ್ಟ್ ಎಲ್ಲ ಹೇಳ್ಬೇಕಂದ್ರೆ ನಂಗೆ ಅದೇ ಅಂದ್ರೆ ಯಾರೋ ಒಂದ್ ಸ್ವಲ್ಪ ಜಾಸ್ತಿ ಕೇರ ಮಾಡ್ಲಿಲ್ಲ ಅವ್ರು ಹೋದ್ಮೇಲೆ ಅಂತ ಅನ್ಸೈತ್ರಿ ನಾನು. ಯಾಕಂತಂದ್ರ ನಾವ ನಮ್ ಪುರ್ತಕ್ಕೆಲ್ಲ ಮಾಡ್ಕೊಂಡ್ವಿ ಮಟ್ಟಿದ್ವಿ, ಅದನ್ನೇನ್ ಮಾಡಿದ್ವಿ. ಅಲ್ಲಿ ಎಲ್ಲ ಬಹಳ ಜನ ಬಂದ್ರು, ಅದನ್ನಿದ್ರೆ ಯಾಕೋ ಒಳ್ಳೆ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ರ ಅಂತ ಒಮ್ಮೆ ನನಗೆ ಅನ್ಸೈತಿ ಸರ್ ಅದು. ಬಟ್ ನಾವು ಮತ್ ಗದ್ದಲ್ದಾಗ ಇರ್ತೀವ್ರಿ. 12 ತಿಂಗಳು ಈ ಉದ್ಯೋಗ ಮಾಡಿದವ್ರ. ಇಲ್ಲಿ ನಮ್ ಜೊತೆಗೆ ಇದ್ದ ಕಲಾವಿದ್ರನ್ನ ಬಿಡಾಕ್ ಬರಲ್ಲ. ಈ ದೂರ ಹೋಗಿ ನಮ್ಗೆ ಅವ್ರ ಬೆನ್ನ ಹತ್ತಾಕ್ ಬರಲ್ಲ. ಅದಕ್ಕ ಅವ್ರಿಗೇನ್ ತಿಳಿತ, ಅವ್ರಿಗೇನ್ ಅನ್ಸತ್ತ, ಅವ್ರ ಆದಷ್ಟು ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ಬಿಡ್ರಿ. ನಾನು ಅದಕ್ಕೆ ಯಾಕಂದ್ರೆ ನಾವು ಬಿಡ್ಕೊಂಡಿದ್ದಾರೆ ಅವ್ರಿಗೆ. ಸಿಂದಗಿ ಒಳಗೆ ಹಿಂಗೆ ಒಂದ್ ಗ್ರಾಮದಾಗ ಅವ್ರದೇ ಆದಂತ ಒಂದ್ ರಂಗ ಮಂತ್ರಿ ಇರ್ಲಿ, ಅವ್ರ ಹೆಸರು ರಂಗ ಮಂತ್ರಿ ಕೊಡ್ಸಂತ ಅಲ್ಲಿ ಅವ್ರಿಗೆ ಹೇಳಿದ್ರಿ. ನೋಡೋಣ, ಟ್ರೈ ಮಾಡೋಣ ಬಾ ಅಂತಂದಾರ. ಅಂತ ಆಸೆ ಈಡೇರಿಸ್ತೈತಿ, ಅಮ್ಮ ಈಡೇರಿಸ್ತಾಳ ಬರೋ ದಿನಗಳಲ್ಲಿ. ತಮ್ಮೆಲ್ಲರ ಸಹಾಯ ಸಹಕಾರ ಇರ್ಲಿ, ಜನರ ಆಶೀರ್ವಾದ ಇರ್ಲಿ, ಅಮ್ಮನ ಆಶೀರ್ವಾದ ಸದಾ ಕಾಲ ಇರ್ಲಿ ಅಂತ ಹೇಳಿ ಮತ್ತೊಮ್ಮೆ ನಂಬಿಕೆ ಆಗ್ತದೆ.
ಅವರೆಲ್ಲ ಅನ್ನೋ ಕೊರಗನ್ನ ನಿಮ್ನೆಲ್ಲ ನೋಡೋದು ಅದನ್ನ ಅಭಿನಂದಿಸ್ತಾ ಇದೀವಿ. ಆ ತಾಯಿ ಬನಶಂಕರಿ ದೇವಿ ಎಲ್ಲಾ ಭಕ್ತಾದಿಗಳಿಗೆ ಆಯುಷ್ಯ ಕೊಟ್ಟು ಕಾಪಾಡ್ಲಿ, ಕಲೆಯನ್ನ ಕಲಾವಿದರನ್ನ ಗುರುತಿಸುವಂತ ಶಕ್ತಿ ಕೊಡ್ಲಿ. ನಮ್ಮಂತ ಸಣ್ಣ ಯುವ ಪೀಳಿಗೆ ಕಲಾವಿದರು ಅದೇ ತಾವ್ ಹೇಳಿದ್ರಲ್ಲ ಅಲ್ಪ ಸ್ವಲ್ಪ ಎಲ್ಲಾದ್ರೂ ಚಾನ್ಸ್ಗಳಿದ್ರೆ ಕೊಟ್ಟು ನಮ್ಮನ್ನು ಕಾಪಾಡ್ಲಿ, ಕಲಾವಿದರನ್ನು ಜೊತೆ ಕಾಪಾಡ್ಲಿ. ಯಾಕಂತಂದ್ರೆ ರಂಗಭೂಮಿ ದೊಡ್ಡ ಸಾಗರ ಇದ್ದಂಗ, ಅದ್ರಾಗ ನಾವೆಲ್ಲ ಸಾಸಿವೆ ಇದ್ದಂಗ. ಅದಕ್ಕೆ ಅಲ್ಪ ಸ್ವಲ್ಪ ಕಲ್ತೀವಿ, ಏನ್ ನಮ್ ಕೈಲಿ ಎಷ್ಟಾಗೈತೆ ಅಷ್ಟು ಮಾಡಿದ್ವಿ. ದಯವಿಟ್ಟು ತಮ್ಮ ಸಹಕಾರ ಮುಖಾಂತರ ಎಲ್ಲರಿಗೂ ಪರಿಚಿತರಾಗ್ಲಿ, ಒಂದು ಒಳ್ಳೆ ರೀತಿಯಿಂದ ರಂಗಭೂಮಿ ಮುಂದೆ ಬರ್ಲಿ ಅಂತ ಕೇಳ್ಕೊತೇವೆ. ತುಂಬಾ ಧನ್ಯವಾದಗಳು.